ಬಹು ಅಕ್ರಮದ ಬಳಿಕ ಪರಪ್ಪನ ಅಗ್ರಹಾರ ಜೈಲೀಗ ಸ್ವಚ್ಛವಾಗಿದೆ. ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿದ್ದ ವಸ್ತುಗಳು ಕಸದ ರಾಶಿಗೆ ಹೋಗಿದ್ದಾವೆ. 4 ಬ್ಯಾರಕ್ಗಳಿದ್ದಂತ ವಸ್ತುಗಳನ್ನ 7 ಲೋಡ್ ಮೂಲಕ ಹೊರಕ್ಕೆ ಹಾಕಲಾಗಿದೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕೊಡುವ ವಸ್ತುಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಪಾತ್ರೆ, ಸ್ಟವ್, ಮೊಟ್ಟೆ ಕ್ರೇಟ್, ಹಾಸಿಗೆ, ಚೇರ್, ಟೇಬಲ್ ಅನ್ನ ಎಲ್ಲವೂ ಕೂಡ ಈಗ ಶಿಫ್ಟ್ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲೂ ಕೂಡ ಕೆಲ ವಸ್ತುಗಳನ್ನ ಹೊರಕ್ಕೆ ಹಾಕಲಾಗಿದೆ. ರಾಶಿ ಕಸವನ್ನ ತಂದು ಸುರಿದಿದ್ದಾರೆ ಪೊಲೀಸರು. ಇನ್ನು ಕಾರಾಗೃಹ ಇಲಾಖೆ ಡಿಜಿ ಅಲೋಕ್ ಕುಮಾರ್ ಸೂಚನೆ ಹಿನ್ನೆಲೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಕಾರ್ಯಾಚರಣೆ ನಡೆಸಿ ಈ ಕೆಲಸವನ್ನ ಮಾಡಲಾಗಿದೆ. ಇದನ್ನ ವಿರೋಧಿಸಿ ದಿನನಿತ್ಯ ಜೈಲಲ್ಲಿ ಕೈದಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆದ್ರೂ ಕೂಡ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ರು. ಇದಲ್ಲದೆ ಜೈಲ್ ಕಾಂಪೌಂಡ್ ಸುತ್ತಲೂ ಕೂಡ ಜೆಸಿಬಿಗಳ ಮೂಲಕ ಕ್ಲೀನಿಂಗ್ ಮಾಡಲಾಗಿದೆ. ಯಾಕಂದ್ರೆ ಗಾಂಜಾವನ್ನ ಒಗಿತಾ ಇದ್ರು. ಈಗ ಗಾಂಜಾವನ್ನ ಒಗಿತಾ ಇದ್ದ ಜಾಗವನ್ನ ಕೂಡ ಕ್ಲೀನ್ ಮಾಡಿ ಪೊಲೀಸ್ ಬೀಟ್ಗೆ ವ್ಯವಸ್ಥೆ ಮಾಡಲಾಗಿದೆ. ಸ್ಟ್ರೀಟ್ ಲೈಟ್, ಎಐ ಕ್ಯಾಮೆರಾ ಅಳವಡಿಕೆಗೆ ತಯಾರಿ ಮಾಡಿಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಾಲು ಅಕ್ರಮಗಳು ಬಯಲಾಗಿದ್ವು. ಜೈಲಿನ ಒಳಗಡೆನೆ ಮೊಬೈಲ್ಗಳು ಪತ್ತೆಯಾಗಿದ್ವು, ಸಿಮ್ ಕಾರ್ಡ್ ಪತ್ತೆಯಾಗಿತ್ತು, ಗಾಂಜಾ ಸಿಕ್ಕಿತ್ತು. ಪೊಲೀಸರು ದಾಳಿ ನಡೆಸಿದ ಸಂದರ್ಭದಲ್ಲಿ ಹಲವಾರು ವಸ್ತುಗಳು ಪತ್ತೆಯಾಗಿದ್ವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಾಕಷ್ಟು ವಸ್ತುಗಳು ಪತ್ತೆಯಾಗಿದ್ವು. ಅದಾದ ಬಳಿಕ ಪೊಲೀಸರು ದಾಳಿ ಮಾಡಿ ಇದೀಗ ಪರಪ್ಪನ ಅಗ್ರಹಾರ ಜೈಲನ್ನ ಸ್ವಚ್ಛ ಮಾಡುವ ಕೆಲಸ ಕೂಡ ಮಾಡಲಾಗಿದೆ. ಸದ್ಯಲ್ಲಿನ ಪರಿಸ್ಥಿತಿ ಹೇಗಿದೆ? ನೈನಾ, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲ ಕರ್ಮಕಾಂಡ ಸಾಕಷ್ಟು ಸಂಚಲನ ಮೂಡಿಸಿತ್ತು. ರಾಜ್ಯ ಸರ್ಕಾರಕ್ಕೆ ಒಂದ್ ಕಡೆ ಮುಜುಗರ ತಂದಿತ್ತು. ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ನೇತೃತ್ವದಲ್ಲಿ ಜೈಲು ಅಧಿಕಾರಿಗಳ ಮೀಟಿಂಗ್ ನಡೆಸಲಾಯಿತು. ಈ ಬಳಿಕ ಸರ್ಕಾರ ಅಲೋಕ್ ಕುಮಾರ್ ಅವರಿಗೆ ಪ್ರಮೋಷನ್ ಕೊಡುತ್ತೆ. ಡಿಜಿಪಿ ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿ ಅಲೋಕ್ ಕುಮಾರ್ ನೇಮಕಗೊಳ್ತಾರೆ. ಈ ಪ್ರಮೋಷನ್ ಆದ ನಂತರ ಜೈಲ್ಗಳನ್ನ ಕ್ಲೀನ್ ಮಾಡೋ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಹೈ ಸೆಕ್ಯೂರಿಟಿ ಸೆಲ್ಗಳೇನಿದಾವೆ ಅದರಲ್ಲಿ ಸಾಕಷ್ಟು ರೀತಿಯಲ್ಲಿ ಪಾತ್ರೆ ಆಗಿರ್ಬೋದು, ಸ್ಟವ್ ಆಗಿರ್ಬೋದು, ಮೊಟ್ಟೆ ಬಗ್ಗೆ ಇಡ್ತಕ್ಕಂಥ ಏನು ಆ ಕ್ರೆಟ್ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಟೇಬಲ್ಲು, ಚೇರ್ಗಳು ಎಲ್ಲವನ್ನು ಸಹ ತಂದು ಹೊರಗಡೆ ಸುಮಾರು 7 ಲೋಡಷ್ಟು ವಸ್ತುಗಳನ್ನು ತಂದು ಹೊರಗಡೆ ಬಿಸಾಕಲಾಗಿರ್ತಕ್ಕಂಥದ್ದು. ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿ ಇರ್ತಕ್ಕಂಥ ಫೆಸಿಲಿಟಿಗಳನ್ನು ನೀಡಲಾಗ್ತಾ ಇತ್ತು. ಅವೆಲ್ಲವನ್ನು ಸಹ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಆಗಿರ್ತಕ್ಕಂಥ ನಾರಾಯಣ್ ನೇತೃತ್ವದ ತಂಡ ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡೋ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಅಲೋಕ್ ಕುಮಾರ್ ಅವರ ಸೂಚನೆ ಮೇರೆಗೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಅಲ್ಲಿ ಒಳಗಡೆ ಏನಾಗ್ತಾ ಇದೆ, ಹಣ ಕೊಟ್ಟರೆ ಏನ್ ಬೇಕಾದ್ರೂ ಸಿಗುತ್ತೆ, ಮೊಬೈಲ್ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಯಾವ ರೀತಿ ಏನ್ ಫೆಸಿಲಿಟಿ ಬೇಕು ಎಲ್ಲವನ್ನು ಸಹ ಸೌಲಭ್ಯಗಳು ಸಿಗ್ತಾ ಇತ್ತು. ಇದನ್ನ ಕಡಿವಾಣ ಹಾಕ್ಬೇಕು ಅಂತೇಳಿ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ರು. ರಾಜ್ಯದ ಎಲ್ಲಾ ಜೈಲುಗಳಿಗೂ ಸಹ ಭೇಟಿ ಕೊಟ್ಟಿದ್ರು. ಪರಪ್ಪನ ಅಗ್ರಹಾರ, ಮೈಸೂರು, ಕಲಬುರಗಿ, ಬೆಳಗಾವಿ ಸೇರಿದಂತೆ ಎಲ್ಲಾ ಜೈಲುಗಳಿಗೂ ಸಹ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಮತ್ತೆ ನಾನು ಯಾವುದಕ್ಕೂ ಸಹ ಅಕ್ರಮ ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನೋ ಮಾತುಗಳನ್ನ ಅಲೋಕ್ ಕುಮಾರ್ ಖಡಕ್ ಆಗಿ ಸೂಚನೆ ಕೊಟ್ಟಿದ್ರು. ಅದರ ಭಾಗವಾಗಿ ಇವಾಗ ಹೈ ಸೆಕ್ಯೂರಿಟಿ ಸೆಲ್ಗಳಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಮಾತ್ರ ಈಗ ತಂದು ಹೊರ ಹಾಕಿರ್ತಕ್ಕಂಥದ್ದು. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೈದಿಗಳಿಗೆ ಕೊಡಬೇಕು, ವಿಚಾರಣಾಧೀನ ಕೈದಿ ಆಗಿರ್ಬೋದು, ಕೈದಿ ಸಜಾಬಂದಿ ಕೈದಿ ಆಗಿರ್ಬೋದು, ಅವ್ರಿಗೆ ಏನು ಜೈಲ್ ಮ್ಯಾನ್ಯುವಲ್ ಪ್ರಕಾರ ಕೊಡಬೇಕು ಅದನ್ನ ಮಾತ್ರ ಕೊಡ್ಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಜೈಲಿನ ಸುತ್ತಮುತ್ತ ಸಹ ಜೆಸಿಬಿ ಬಳಸಿ ಕ್ಲೀನ್ ಮಾಡ್ಲಾಗ್ತಾ ಇದೆ. ಮತ್ತೆ ಗಾಂಜಾಗಳನ್ನ ಒಳಗಡೆಯಿಂದ ಪೊದೆಯಿಂದ ಒಳಗೆ ಎಸಿತಾ ಇದ್ರು, ಹೊರಗಡೆಯಿಂದ ಅದನ್ನು ಸಹ ಎಐ ಕ್ಯಾಮ್ರಾಗಳು ಮತ್ತೆ ಪೊಲೀಸರ ಬೀಟ್ ವ್ಯವಸ್ಥೆ ಮಾಡಿ ಅದನ್ನ ಸಹ ತಡೆಯುವ ಪ್ರಯತ್ನವನ್ನ ಅಲೋಕ್ ಕುಮಾರ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜೈಲಿನ ಕರ್ಮಕಾಂಡಗಳು ಏನಿತ್ತು, ದುಡ್ಡು ತೆಗೆದುಕೊಂಡು ಸೌಕರ್ಯ ಕೊಡೋದು, ಅದನ್ನೆಲ್ಲವನ್ನ ಸ್ಟಾಪ್ ಮಾಡೋ ಕೆಲಸವನ್ನ ಅಲೋಕ್ ಕುಮಾರ್ ಮಾಡ್ತಾ ಇರ್ತಕ್ಕಂಥದ್ದು. ನೈನಾ, ಓಕೆ ಕಿರಣ್, ಇನ್ ಮುಂದೇನಾದ್ರೂ ಜೈಲಿನ ಕರ್ಮಕಾಂಡಕ್ಕೆ ಬ್ರೇಕ್ ಬೀಳುತ್ತಾ ನೋಡಬೇಕು. ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.